ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಸೋಷಿಯಲ್ ಸೈನ್ಸ್ನ ಪ್ರಥಮ ಚಾಪ್ಟರ್ ಸೋರ್ಸಿಸ್ ಅಂದರೆ ಆಧಾರಗಳು, ಮೂಲಗಳು, ಈ ಇತಿಹಾಸದ ರಚನೆಗೆ ಬೇಕಾದಂಥ ಆಧಾರಗಳು, ಮೂಲಗಳು ಯಾವುವು ಎಂಬುದರ ಬಗ್ಗೆ ನೋಡೋಣ. ಇನ್ ದಿಸ್ ಚಾಪ್ಟರ್ ಯು ಲರ್ನ್ ಸೋರ್ಸಸ್ ರಿಕ್ವೈರ್ಡ್ ಟು ದ ಸ್ಟಡಿ ಆಫ್ ಹಿಸ್ಟ್ರಿ. ಸೋರ್ಸಸ್ ರಿಕ್ವೈರ್ಡ್ ಟು ದ ಸ್ಟಡಿ ಆಫ್ ಹಿಸ್ಟ್ರಿ ಅಂದರೆ ಇತಿಹಾಸದ ಅಧ್ಯಯನಕ್ಕೆ ಬೇಕಾದಂಥ ಆಧಾರಗಳ ಬಗ್ಗೆ. ಟೈಪ್ಸ್ ಆಫ್ ಸೋರ್ಸಸ್ ಆಫ್ ಹಿಸ್ಟ್ರಿ, ಆ ಆಧಾರಗಳಲ್ಲಿ ಎಷ್ಟು ವಿಧಗಳಿವೆ. ಇಂಪಾರ್ಟೆನ್ಸ್ ಆಫ್ ಆರ್ಕಿಯಾಲಜಿಕಲ್ ಸೋರ್ಸಸ್, ಈ ಪ್ರಾಕ್ತನ ಆಧಾರಗಳ ಬಗ್ಗೆ. ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದರೆ ಈ ನೆಲದಲ್ಲಿ ಉತ್ಖನನವನ್ನು ಮಾಡಿ ತೆಗೆದು ನೋಡುವಂಥ ಮೂಲಗಳ ಬಗ್ಗೆ. ಇಂಪಾರ್ಟೆನ್ಸ್ ಆಫ್ ಇನ್ಸ್ಕ್ರಿಪ್ಷನ್, ಶಾಸನಗಳ ಮಹತ್ವದ ಬಗ್ಗೆ. ಇಂಪಾರ್ಟೆನ್ಸ್ ಆಫ್ ಓರಲ್ ಸೋರ್ಸಸ್ ಇನ್ ಹಿಸ್ಟ್ರಿ, ಒಂದು ಮೌಖಿಕ ಆಧಾರಗಳ ಬಗ್ಗೆ. ಇವನ್ನೆಲ್ಲ ಈ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೀವಿ. ಹಿಸ್ಟ್ರಿ ಅಂದರೆ ಏನು? ವಾಟ್ ಈಸ್ ಹಿಸ್ಟ್ರಿ? ಹಿಸ್ಟ್ರಿ ಈಸ್ ಎ ಸಿಸ್ಟಮೆಟಿಕ್ ಸ್ಟಡಿ ಆಫ್ ದ ಪಾಸ್ಟ್. ಅಂದರೆ ಇದೊಂದು ಕ್ರಮಬದ್ಧವಾದ ಅಧ್ಯಯನ. ಇತಿಹಾಸ ಅನ್ನೋದು ಕ್ರಮಬದ್ಧವಾದ ಅಧ್ಯಯನ. ಇಲ್ಲದಿದ್ದರೆ ಅದೊಂದು ಕತೆ ಆಗ್ತದೆ. ಈಗ ಯಾವುದೇ ಒಂದು ಘಟನೆ ನಡೆದರೆ ಅದು ಯಾವಾಗ ನಡೆಯಿತು ಅನ್ನುವ ಒಂದು ಇಸ್ವಿ ಅಂದರೆ ಕಾಲ, ಯಾವ ಕಾಲದಲ್ಲಿ ನಡೆಯಿತು, ಯಾರು ಆ ಘಟನೆಯಲ್ಲಿ ಭಾಗವಹಿಸಿದ್ರು. ಈಗ ಒಂದು ಯುದ್ಧ ನಡೆದರೆ ಯಾರ ನಡುವೆ ಆ ಯುದ್ಧ ನಡೆಯಿತು, ಯಾವ ಕಾಲದಲ್ಲಿ ನಡೆಯಿತು ಅನ್ನೋದನ್ನು ಒಂದು ಕ್ರಮಬದ್ಧವಾಗಿ ನಾವು ಹೇಳಬೇಕಾಗ್ತದೆ. ಇಲ್ಲಾಂದರೆ ಅದು ಒಂದು ಕಥೆ ಆಗ್ತದೆ. ಅದಕ್ಕೆ ಹಿಸ್ಟ್ರಿ ಈಸ್ ಎ ಸಿಸ್ಟಮೆಟಿಕ್ ಸ್ಟಡಿ ಆಫ್ ದ ಪಾಸ್ಟ್. ಹಿಸ್ಟ್ರಿ ಈಸ್ ರಿಟನ್ ಆನ್ ದ ಬೇಸಿಸ್ ಆಫ್ ಸೋರ್ಸಸ್. ಆನ್ ವಿಚ್ ಬೇಸ್ ಹಿಸ್ಟ್ರಿ ಈಸ್ ರಿಟನ್? ಹಿಸ್ಟ್ರಿ ಈಸ್ ರಿಟನ್ ಆನ್ ದ ಬೇಸಿಸ್ ಆಫ್ ಸೋರ್ಸಸ್. ಹೆನ್ಸ್ ದರ್ ಈಸ್ ನೋ ಸೋರ್ಸ್, ನೋ ಹಿಸ್ಟ್ರಿ. ಆದ ಕಾರಣ ಆಧಾರವಿಲ್ಲದೆ ಇತಿಹಾಸವಿಲ್ಲ ಅಂತ. ಈಸ್ ದ ಸ್ಟನ್ಸ್ ಆಫ್ ಹಿಸ್ಟ್ರಿ. ಹಿಸ್ಟೋರಿಯನ್ ಈಸ್ ಲೈಕ್ ಎನ್ ಅಡ್ವೊಕೇಟ್. ನೋಡಿ, ಇತಿಹಾಸಕಾರ ಒಬ್ಬ ಅಡ್ವೊಕೇಟ್ ಇದ್ದ ಹಾಗೆ, ಒಬ್ಬ ನ್ಯಾಯವಾದಿ ಇದ್ದ ಹಾಗೆ. ದ ಅಡ್ವೊಕೇಟ್ಸ್ ಪ್ರೆಸೆಂಟ್ ದೇರ್ ಆರ್ಗ್ಯುಮೆಂಟ್ಸ್ ಆನ್ ದ ಬೇಸಿಸ್ ಆಫ್ ಫಾಲೋಡ್ ಎವಿಡೆನ್ಸಸ್ ಆ್ಯಂಡ್ ಸೋರ್ಸಸ್ ರಿಲೇಟೆಡ್ ಟು ದೇರ್ ಕೇಸ್. ಆದ ಕಾರಣ ಇತಿಹಾಸಕಾರ ಒಬ್ಬ ನ್ಯಾಯವಾದಿ ಇದ್ದಂತೆ. ಪ್ರಕರಣಕ್ಕೆ ಸಂಬಂಧಿಸಿದಂಥ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿ ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ. ಅದೇ ರೀತಿ ಇತಿಹಾಸಕಾರರು ಕೂಡ ಸಿಮಿಲರ್ಲಿ ಹಿಸ್ಟಾರಿಯನ್ಸ್ ಕಲೆಕ್ಟ್ ದ ಸೋರ್ಸಸ್, ಸಬ್ಜೆಕ್ಟ್ ದೆಮ್ ಟು ಕ್ರಿಟಿಕಲ್ ಎಕ್ಸಾಮಿನೇಷನ್, ಅನಲೈಸಿಸ್ ಆ್ಯಂಡ್ ದೆನ್ ರೈಟ್ ದ ಹಿಸ್ಟ್ರಿ. ಅದೇ ರೀತಿ ಹಿಸ್ಟಾರಿಯನ್ಸ್, ಈ ಇತಿಹಾಸಕಾರರು ಕೂಡ ತಮ್ಮ ಅಧ್ಯಯನಕ್ಕೆ ಬೇಕಾದಂಥ ಮೂಲಗಳನ್ನು, ಆಧಾರಗಳನ್ನು ಸಂಗ್ರಹಿಸಿ ಅದನ್ನು ಪರೀಕ್ಷಿಸಿ ಅದನ್ನು ವಿಶ್ಲೇಷಿಸಿ ಕ್ರಿಟಿಕಲ್ ಎಕ್ಸಾಮಿನೇಷನ್, ಅನಲೈಸಿಸ್ ಆ್ಯಂಡ್ ದೆನ್ ರೈಟ್ ದ ಹಿಸ್ಟ್ರಿ. ಆದ ನಂತರ ಇದು ಹೀಗೆ ಅಂತ ಇತಿಹಾಸವನ್ನು ಬರೀತಾರೆ. ವೆನ್ ಎವರ್ ಡೈರೆಕ್ಟ್ ಸೋರ್ಸಸ್ ಆರ್ ನಾಟ್ ಅವೈಲೇಬಲ್, ಯಾವಾಗ ಅವರಿಗೆ ಒಂದು ನೇರವಾದ, ಒಂದು ಪ್ರತ್ಯಕ್ಷವಾದ ಆಧಾರಗಳು ದೊರಕೋದಿಲ್ಲವೋ, ದೇ ನೀಡ್ ಟು ಮೇಕ್ ಅಜಂಪ್ಷನ್ಸ್. ಕೆಲವೊಮ್ಮೆ ಅವರು ಊಹೆಗಳನ್ನು ಕೂಡ ಮಾಡ್ಕೋಬೇಕಾಗ್ತದೆ. ಹೀಗಿದ್ದಿರ್ಬೋದು ಅಂತ ಮಾಡ್ಕೋಬೇಕಾಗ್ತದೆ. ಆನ್ ದ ಅವೈಲೇಬಲ್ ಸೋರ್ಸಸ್, ಒಂದು ಸಿಕ್ಕಿರುವಂಥ ಆಧಾರಗಳ ಮೇಲೆ ಅವರು ಊಹೆಯನ್ನು ಮಾಡಬೇಕಾಗ್ತದೆ. ಹೆನ್ಸ್ ಆಫನ್ ಆ್ಯನ್ ಇವೆಂಟ್ ಈಸ್ ಅನಲೈಸ್ಡ್ ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಬೈ ಡಿಫ್ರೆಂಟ್ ಹಿಸ್ಟಾರಿಯನ್ಸ್. ಆದ ಕಾರಣ ಏನಾಗ್ತದೆ, ಒಂದೊಂದು ವಿಷಯದಲ್ಲಿ ಇತಿಹಾಸಕಾರರ ನಿಲುವುಗಳು ಬೇರೆ ಬೇರೆ ಆಗಿರ್ತವೆ. ಒಬ್ಬ ಇತಿಹಾಸಕಾರ ನೋಡುವ ದೃಷ್ಟಿ ಒಂದು ರೀತಿ ಆದರೆ ಇನ್ನೊಬ್ಬ ಇತಿಹಾಸಕಾರ ನೋಡುವ ದೃಷ್ಟಿ ಬೇರೆ ಆಗಿರ್ಬೋದು. ಏಕೆಂದರೆ ಅವರಿಗೆ ಒಂದು ನೇರವಾದ ಪ್ರತ್ಯಕ್ಷವಾದ ಆಧಾರಗಳು ಸಿಕ್ಕಿಲ್ಲದಾಗ ಅವರು ಕೆಲವೊಂದು ಊಹೆಗಳನ್ನು ಮಾಡಿಕೊಂಡು ಬರೀಬೇಕಾಗ್ತದೆ ಇತಿಹಾಸವನ್ನು. ಆವಾಗ ಅವರ ಪರ್ಸ್ಪೆಕ್ಟಿವ್ ಅನ್ನೋದು, ಒಂದು ದೃಷ್ಟಿಕೋನ ಭಿನ್ನವಾಗಿರ್ತದೆ. ಈಗ ವಾಟ್ ಈಸ್ ಎ ಸೋರ್ಸ್? ಈ ಆಧಾರ ಅಂದರೆ ಏನು? ಯಾವುದು ಆಧಾರ? ಹ್ಯೂಮನ್ ಬೀಯಿಂಗ್ಸ್ ಹ್ಯಾಡ್ ಕ್ರಿಯೇಟೆಡ್ ಮೆನಿ ಫೆಸಿಲಿಟೇಟ್ಸ್ ಟು ಲೀಡ್ ದೇರ್ ಲೈಫ್ ಸಿನ್ಸ್ ಏನ್ಷಿಯಂಟ್ ಟೈಮ್ಸ್. ನೋಡಿ, ಮನುಷ್ಯ ತಾನು ಜೀವನವನ್ನು ಉತ್ತಮವಾಗಿ ಕಳೆಯಲು ಪ್ರಾಚೀನ ಕಾಲದಿಂದಲೂ ಅನೇಕ
ಬದುಕನ್ನು ಕಟ್ಟಿಕೊಳ್ಳಲು ಅನುಕೂಲಗಳನ್ನು ಮಾಡಿಕೊಳ್ತಾ ಬರ್ತಾ ಇದ್ದಾನೆ. ಮೆನಿ ಫೆಸಿಲಿಟೇಟ್ಸ್ ಟು ಲೀಡ್ ದೇರ್ ಲೈಫ್ ಸಿನ್ಸ್ ಏನ್ಸಿಯಂಟ್ ಟೈಮ್ಸ್. ತನ್ನ ಬದುಕನ್ನು ಕಟ್ಟಿಕೊಳ್ಳಲು, ಚೆನ್ನಾಗಿ ನಡೆಸಲು ಅನೇಕ ಒಂದು ಅನುಕೂಲಗಳನ್ನು ಮಾಡ್ಕೊತಾ ಬರ್ತಾ ಇದ್ದಾನೆ. ಇಫ್ ದ ಥಿಂಗ್ಸ್ ಯೂಸ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಇನ್ ದ ಪಾಸ್ಟ್ ಹ್ಯಾವ್ ರಿಮೈನ್ಡ್ ದೆನ್ ದೇ ಆರ್ ಕಾಲ್ಡ್ ಆಸ್ ಅ ಸೋರ್ಸಸ್ ಬೈ ಹಿಸ್ಟಾರಿಯನ್ಸ್. ನೋಡಿ, ಅವನು ಮಾಡಿಕೊಂಡಂಥ ಅನುಕೂಲಗಳು ಈಗಲೂ ಕೂಡ ಉಳಿದುಕೊಂಡಿದ್ದರೆ, ಈಗ ಬೆಂಕಿಯನ್ನು ಕಂಡುಹಿಡಿದ್ರು, ಆ ಬೆಂಕಿಯನ್ನು ನಾವು ಈಗಲೂ ಕೂಡ ಉಪಯೋಗಿಸ್ತೀವಿ. ಇಫ್ ದ ಥಿಂಗ್ಸ್ ಯೂಸ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಇನ್ ದ ಪಾಸ್ಟ್ ಹ್ಯಾವ್ ರಿಮೈನ್ಡ್ ದೆನ್ ದೇ ಆರ್ ಕಾಲ್ಡ್ ಆಸ್ ಅ ಸೋರ್ಸಸ್ ಬೈ ಹಿಸ್ಟಾರಿಯನ್ಸ್. ಅವನ್ನ ನಾವು ಮೂಲಗಳು ಅಂತ ಕರಿತೀವಿ. ಹೆನ್ಸ್ ದ ಅಗ್ರಿಕಲ್ಚರಲ್ ಟೂಲ್ಸ್ ಲೆಫ್ಟ್ ಬೈ ದ ಅರ್ಲಿಯರ್ ಪೀಪಲ್, forts, coins, inscriptions, arms, temples and other religious buildings are considered as sources to write history. ನೋಡಿ, ಅದೇ ರೀತಿ ಅಗ್ರಿಕಲ್ಚರಲ್ ಟೂಲ್ಸ್, ವ್ಯವಸಾಯಕ್ಕೆ ಬೇಕಾದಂತಹ ಪರಿಕರಗಳು, ಸಾಮಾನುಗಳನ್ನು ಅವ್ರಿಗೆ ಏನು ಕಂಡು ಹಿಡಿದಾರಲ್ಲ ಹಿಂದಿನ ಜನರು, ಮತ್ತು ಫೋರ್ಟ್ಸ್, ಕೋಟೆಗಳು, ಕಾಯಿನ್ಸ್, ನಾಣ್ಯಗಳು, ಇನ್ಸ್ಕ್ರಿಪ್ಷನ್ಸ್, ಶಾಸನಗಳು, ಆರ್ಮ್ಸ್, ಆಯುಧಗಳು, ದೇವಾಲಯಗಳು ಮತ್ತು ರಿಲಿಜಿಯಸ್ ಬಿಲ್ಡಿಂಗ್ಸ್, ಅನೇಕ ಧಾರ್ಮಿಕ ಕಟ್ಟಡಗಳು ಆರ್ ಕನ್ಸಿಡರ್ಡ್ ಆಸ್ ಸೋರ್ಸಸ್ ಟು ರೈಟ್ ಹಿಸ್ಟ್ರಿ. ಇವೆಲ್ಲ ಒಂದು ಸೋರ್ಸಿಸ್ ಅಂತ ಹಿಸ್ಟ್ರಿ ಬರೀಲಿಕ್ಕೆ ಒಂದು ನಿಜವಾದ ಒಂದು ಸೋರ್ಸಸ್ ಆಗಿದ್ದಾವೆ. ಸಿಮಿಲರ್ಲಿ ದ ರಿಟರ್ನ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಲಿಟ್ರರಿ ವರ್ಕ್ಸ್ ಆರ್ ದ ಮೇನ್ ಸೋರ್ಸ್ ಆಫ್ ಹಿಸ್ಟ್ರಿ. ನೋಡಿ, ರಿಟರ್ನ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಲಿಟ್ರರಿ ವರ್ಕ್ಸ್, ಇವೇನು ಬರಹ ರೂಪದಲ್ಲಿರುವಂತಹ ಲಿಖಿತ ಸ್ವರೂಪದ ದಾಖಲೆಗಳು ಮತ್ತು ಕೃತಿಗಳು, ಲಿಟ್ರರಿ ವರ್ಕ್ಸ್, ಪುಸ್ತಕಗಳು, ಕೃತಿಗಳು ಆರ್ ದ ಮೇನ್ ಸೋರ್ಸಸ್ ಆಫ್ ಹಿಸ್ಟ್ರಿ. ಅವು ಇತಿಹಾಸದ ಮೂಲ ಆಧಾರಗಳಾಗಿವೆ. ದ ಮಟೀರಿಯಲ್ಸ್ ನೀಡೆಡ್ ಫಾರ್ ದ ರೈಟಿಂಗ್ ಆಫ್ ಹಿಸ್ಟ್ರಿ ಆರ್ ದ ಪ್ರೈಮರಿ ಸೋರ್ಸಸ್. ಇವನ್ನು ನಾವು ಒಂದು ಮೂಲ ಆಧಾರಗಳು ಅಂತ, ಪ್ರಮುಖ ಆಧಾರಗಳು ಅಂತ ನಾವು ಹೇಳಬಹುದು. ದೀಸ್ ಸೋರ್ಸಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟು. ಇವನ್ನು ನಾವು ಎರಡು ವಿಧವಾಗಿ ವರ್ಗೀಕರಿಸಿದ್ದೀವಿ. ಒಂದು ಲಿಟ್ರರಿ ಸೋರ್ಸಸ್ ಮತ್ತು ಆರ್ಕಿಯಾಲಜಿಕಲ್ ಸೋರ್ಸಸ್. ಅಂದರೆ ಒಂದು ಲಿಖಿತ ಆಧಾರಗಳು, ಸಾಹಿತ್ಯಿಕ ಆಧಾರಗಳು, ಮತ್ತು ಆರ್ಕಿಯಾಲಜಿಕಲ್ ಸೋರ್ಸಸ್, ಪುರಾತತ್ವ ಆಧಾರಗಳು ಅಂತ. ಇದರಲ್ಲಿ ಲಿಟ್ರರಿ ಸೋರ್ಸಸ್ ಏನೇನಿದ್ದಾವೆ? ದೇರ್ ಆರ್ ಟೂ ಟೈಪ್ಸ್ ಇನ್ ಲಿಟ್ರರಿ ಸೋರ್ಸಸ್. ಈ ಲಿಟ್ರಲಿ ಸಾಹಿತ್ಯಿಕ ಮೂಲಗಳಲ್ಲಿ ಮತ್ತೆ ಎರಡು ವಿಧವಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ರಿಟರ್ನ್ ಲಿಟ್ರೇಚರ್, ಇನ್ನೊಂದು ಓರಲ್ ಲಿಟ್ರೇಚರ್. ನೋಡಿ, ಯಾರಿಗೆ ಬರೀಲಿಕ್ಕೆ ಬರ್ತಿತ್ತು ನಮ್ಮ ಪೂರ್ವಜರಿಗೆ ಅವರು ಬರೆದಿದ್ದಾರೆ, ಅವನ್ನ ರಿಟರ್ನ್ ಲಿಟ್ರೇಚರ್ ಅಂತ ಹೇಳ್ತೀವಿ. ಕೆಲವು ಅನಕ್ಷರಸ್ಥರು ಕೂಡ ತಮ್ಮ ಒಂದು ಜಾನಪದ ಗೀತೆಗಳು, ಲಾವಣಿಗಳು ಮುಖಾಂತರ ಮೌಖಿಕವಾಗಿ ಸಾಹಿತ್ಯವನ್ನು ಬರೆದಿದ್ದಾರೆ, ಇತಿಹಾಸದ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಅವನ್ನ ನಾವು ಓರಲ್ ಲಿಟ್ರೇಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ರಿಟರ್ನ್ ಲಿಟ್ರೇಚರ್ ಇಸ್ ದ ಮೇನ್ ಸೋರ್ಸ್ ಆಫ್ ಲಿಟ್ರರಿ ಸೋರ್ಸಸ್. ಇದನ್ನು ನಾವು ಮೇನ್ ಸೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಲಿಟ್ರೇಚರ್ ಕ್ಯಾನ್ ಬ್ರಿಂಗ್ ದ ಕಾಂಟೆಂಪೊರರಿ ಸೋಷಿಯಲ್ ಲೈಫ್ ಆಫ್ ದ ಟೈಮ್ಸ್ ಆಫ್ ದ ರೈಟರ್ ಅಲೈವ್ ಟು ಅಸ್. ಅಂದರೆ ಕಾಂಟೆಂಪೊರರಿ ಸೋಷಿಯಲ್ ಲೈಫ್ ಅಂದರೆ ಆಗಿನ ಕಾಲದ ಒಂದು ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನು ಆಯಾ ಲೇಖಕ ಬರೆದಿದ್ದಾನೆ. ಎ ಲಿಟ್ರರಿ ವರ್ಕ್ ಪೋರ್ಟ್ರೇಸ್ ದೆಮ್ ಎಕ್ಸಿಸ್ಟಿಂಗ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಅಂದರೆ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನು ಆ ಒಂದು ಸಾಹಿತ್ಯಿಕ ಕೃತಿ ನಮಗೆ ತಿಳಿಸ್ತದೆ. ದೇರ್ ಆರ್ ಟೂ ಟೈಪ್ಸ್ ಇನ್ ರಿಟರ್ನ್ ಲಿಟ್ರರಿ ಫಾರ್ಮ್ಸ್. ಅದರಲ್ಲಿ ಎರಡು ವಿಧಗಳಿವೆ. ನಾವು ನೇಟಿವ್ ಲಿಟ್ರೇಚರ್ ಮತ್ತು ಫಾರಿನ್ ಲಿಟ್ರೇಚರ್ ಅಂತ ಕನ್ಸಿಡರ್ ಮಾಡ್ಬೋದು. ಒಂದು ಇಲ್ಲಿಯ ಸ್ಥಳೀಯ ದೇಶೀಯ ಸಾಹಿತ್ಯ, ಇನ್ನೊಂದು ಫಾರಿನ್ ಲಿಟ್ರೇಚರ್ ಅಂದರೆ ಒಂದು ವಿದೇಶೀಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಅಂದರೆ ಇಲ್ಲಿ ನಮ್ಮ ಭಾರತೀಯರಿಂದ ರಚಿತವಾದಂಥ ಸಾಹಿತ್ಯ. ದ ಲಿಟ್ರೇಚರ್ ಕ್ರಿಯೇಟೆಡ್ ಬೈ ಇಂಡಿಯನ್ಸ್, ಇದು ನೇಟಿವ್ ಲಿಟ್ರೇಚರ್ ಇನ್ ನೇಟಿವ್ ಲ್ಯಾಂಗ್ವೇಜಸ್. ನೋಡಿ, ಭಾರತದಲ್ಲಿ ಅನೇಕ ಭಾಷೆಗಳಿವೆ, ನಿಮಗೆಲ್ಲ ಗೊತ್ತಿದೆ. ದ ಲಿಟ್ರೇಚರ್ ಕ್ರಿಯೇಟೆಡ್ ಬೈ ಇಂಡಿಯನ್ಸ್ ಇನ್ ನೇಟಿವ್ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಆಸ್ ದ ನೇಟಿವ್ ಲಿಟ್ರೇಚರ್. ಲಿಟ್ರರಿ ವರ್ಕ್ಸ್ ಇನ್ ಸಂಸ್ಕೃತ್, ಪ್ರಾಕೃತ್, ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮರಾಠಿ, ಕಾಶ್ಮೀರಿ, ಗುಜರಾತಿ, ಒರಿಯಾ ಆ್ಯಂಡ್ ಇನ್ ಮೆನಿ ಅದರ್ ನೇಟಿವ್ ಲ್ಯಾಂಗ್ವೇಜಸ್. ನೋಡಿ, ನಮ್ಮ ಸ್ಥಳೀಯ ಭಾಷೆಗಳಲ್ಲಿ ಭಾರತೀಯರು ತಮ್ಮ ಒಂದು ಸಾಹಿತ್ಯವನ್ನು ಬರೆದಿದ್ದಾರೆ.
ಅವೆಲ್ಲ ನಮಗೆ ಇತಿಹಾಸದ ಬಗ್ಗೆ ಬೆಳಕನ್ನು ಚೆಲ್ತವೆ. ಅದರಲ್ಲಿ ಯಾವುವು ಅಂತ ಕೆಲವೊಂದನ್ನು ಇಲ್ಲಿ ಹೆಸರಿಸಿದ್ದಾರೆ. ಕೌಟಿಲ್ಯಾಸ್ ಅರ್ಥಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ, ಕಿಂಗ್ ಹಾಳಾಸ್ ಗಾಥಾ ಸಪ್ತಪದಿ, ವಿಶಾಖದತ್ತನ ಮುದ್ರಾ ರಾಕ್ಷಸ, ವಿಶಾಖದತ್ತಾಸ್ ಮುದ್ರಾ ರಾಕ್ಷಸ, ಕಲ್ಹನಾಸ್ ರಾಜತರಂಗಿಣಿ, ಬಾಣಭಟ್ಟಾಸ್ ಹರ್ಷಚರಿತ, ಚಾಂದ್ ಬರ್ದಾಯಿಸ್ ಪೃಥ್ವಿರಾಜ ರಾಸೋ, ಪಂಪಾಸ್ ವಿಕ್ರಮಾರ್ಜುನ ವಿಜಯ ಆ್ಯಂಡ್ ಸಂಗಮ ಲಿಟ್ರೇಚರ್, ಸಂಗಮ ಒಂದು ವಂಶದ ಸಾಹಿತ್ಯ. ಆ್ಯಂಡ್ ಮೆನಿ ಅದರ್ ಸಚ್ ಲಿಟ್ರರಿ ವರ್ಕ್ಸ್ ಕ್ಯಾನ್ ಬಿ ನೇಮ್ಡ್ ಆ್ಯಸ್ ನೇಟಿವ್ ಲಿಟ್ರೇಚರ್. ಅಂದರೆ ಇವಷ್ಟೇ ಅಲ್ಲ, ಹೀಗೆ ಇನ್ನೂ ಅನೇಕ ಇದ್ದಾವೆ. ಇವು ಮುಖ್ಯವಾದದ್ದನ್ನು ಇಲ್ಲಿ ಹೆಸರಿಸಲಾಗಿದೆ. ದೀಸ್ ವರ್ಕ್ಸ್ ಪೋರ್ಟ್ರೇಸ್ ದೆನ್ ಕಾಂಟೆಂಪ್ರರಿ ಸೋಷಿಯಲ್, ರಿಲಿಜಿಯಸ್, ಎಕನಾಮಿಕ್, ಕಲ್ಚರಲ್ ಆ್ಯಂಡ್ ಪೊಲಿಟಿಕಲ್ ಲೈಫ್ ಆಫ್ ಪೀಪಲ್. ಆ ಕಾಲದ ಒಂದು ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಆರ್ಥಿಕ ಈ ಒಂದು ಜನರ ಜೀವನದ ಬಗ್ಗೆ ನಮಗೆ ಚಿತ್ರಣವನ್ನು ಆ ಕೃತಿಗಳು ನಮಗೆ ತೋರಿಸ್ತವೆ. ಇನ್ನು ಫಾರಿನ್ ಲಿಟ್ರೇಚರ್, ಫಾರಿನ್ ಲಿಟ್ರೇಚರ್ದಲ್ಲಿ ನೋಡಿ, ವಿದೇಶಿ ಸಾಹಿತ್ಯ. ಮೆನಿ ಫಾರಿನರ್ಸ್ ಹೂ ವಿಸಿಟೆಡ್ ಇಂಡಿಯಾ ಆ್ಯಸ್ ಟ್ರಾವೆಲರ್ಸ್, ಅನೇಕ ವಿದೇಶಿಗರು ಒಂದು ಯಾತ್ರಾರ್ಥಿಗಳಾಗಿ ಬಂದಿದ್ದಾರೆ. ಅಂಬಾಸಡರ್ಸ್, ರಾಯಭಾರಿಗಳಾಗಿ ಬಂದಿದ್ದಾರೆ. ಬಿಸ್ನೆಸ್ ಮನ್, ವ್ಯಾಪಾರಿಗಳಾಗಿ ಬಂದಿದ್ದಾರೆ. ಅಫಿಷಿಯಲ್ಸ್, ಅಧಿಕಾರಿಗಳು. ಆ್ಯಂಡ್ ಮಿಷನರೀಸ್, ಒಂದು ಧರ್ಮ ಪ್ರಚಾರಕ ಮಾಡುವಂಥ ಮಿಷನರಿಗಳು. ಹ್ಯಾವ್ ರೆಕಾರ್ಡೆಡ್ ದೇರ್ ಅಬ್ಸರ್ವೇಷನ್ಸ್, ಅವರು ಕೂಡ ತಮ್ಮ ಅಬ್ಸರ್ವೇಷನ್ನು ರೆಕಾರ್ಡ್ ಮಾಡಿ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಇನ್ ದೇರ್ ವರ್ಕ್ಸ್, ತಮ್ಮ ಅನುಭವಗಳನ್ನು ತಮ್ಮ ಕೃತಿಗಳಲ್ಲಿ ಬರೆದಿದ್ದಾರೆ. ದೀಸ್ ವರ್ಕ್ಸ್ ಆರ್, ಇಲ್ಲಿ ಕೆಲವೊಂದು ವರ್ಕ್ ಬಗ್ಗೆ ಕೊಟ್ಟಿದ್ದಾರೆ, ಕೃತಿಗಳ ಬಗ್ಗೆ ಕೊಟ್ಟಿದ್ದಾರೆ. ದೀಸ್ ವರ್ಕ್ಸ್ ಆರ್ ಕನ್ಸಿಡರ್ಡ್ ಆಸ್ ಫಾರಿನ್ ಲಿಟ್ರೇಚರ್. ಮೆಗಾಸ್ತನೀಸ್ ಇಂಡಿಕಾ, ಮೆಗಾಸ್ತನೀಸನ ಇಂಡಿಕಾ, ಪಾಹಿಯಾನ್ಸ್ ಗೋಕೋಕಿ, ಹ್ಯುಯೆನ್ಸಾಂಗ್ಸ್ ಸಿಯುಕಿ, ಟೊಲೆಮೀಸ್ ಜಾಗ್ರಫಿ, ಫೆರಿಸ್ತಾಸ್ ತಾರಿಕಿ ಫೆರಿಸ್ತಾ, ಬಾಬರ್ಸ್ ತುಜ್ಕಿ ಬಾಬರಿ ಆ್ಯಂಡ್ ಅದರ್ ಆರ್ ದ ಪ್ರಾಮಿನೆಂಟ್ ಸೋರ್ಸಸ್. ಇವೆಲ್ಲ ಒಂದು ಫಾರಿನ್ ಲಿಟ್ರೇಚರ್, ವಿದೇಶಿಯ ಸಾಹಿತ್ಯದಲ್ಲಿ ಮುಖ್ಯವಾದ ಕೃತಿಗಳು. ಅಪಾರ್ಟ್ ಫ್ರಮ್ ದೀಸ್ ದೆರ್ ಆರ್ ಮೆನಿ ಅದರ್ ರೈಟಿಂಗ್ಸ್, ಇವಷ್ಟೇ ಅಲ್ಲ, ಅಪಾರ್ಟ್ ಫ್ರಮ್ ದೀಸ್ ದೆರ್ ಆರ್ ಮೆನಿ ಅದರ್ ರೈಟಿಂಗ್ಸ್ ದಟ್ ಸರ್ವ್ ಆಸ್ ದ ಸೋರ್ಸಸ್. ಇನ್ ದೀಸ್ ವರ್ಕ್ಸ್ ಆಲ್ಸೋ ಒನ್ ಕ್ಯಾನ್ ಗೆಟ್ ದ ಡೆಪಿಕ್ಷನ್ ಆಫ್ then contemporary social, political, economic, cultural and administrative aspects. ಈ ಕೃತಿಗಳ ಮೂಲಕ ಕೂಡ ನಾವು ಸಾಮಾಜಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಆಡಳಿತಾತ್ಮಕ ಅನೇಕ ವಿಚಾರಗಳನ್ನು, ಆಗಿನ ಕಾಲದ ವಿಚಾರಗಳನ್ನು ನೋಡಿ. ಇಲ್ಲಿ ನಮ್ಮ ಸ್ಥಳೀಯ ಸಾಹಿತ್ಯದಲ್ಲಿ ಅಂದ್ರೇನು, ಎಕ್ಸಾಗ್ರೇಷನ್, ಒಂದು ಉತ್ಪ್ರೇಕ್ಷೆ ಇದೆ. ಈಗ ಒಬ್ಬ ರಾಜನ ಆಸ್ಥಾನದಲ್ಲಿ ಇರುವಂತಹ ಬರಹಗಾರ ಆ ರಾಜನ ಬಗ್ಗೆ ಸ್ವಲ್ಪ ಹೆಚ್ಚು ವರ್ಣನೆಯನ್ನು ಮಾಡಿ ಬರೆದಿರುವುದು ನಮಗೆ ಕಂಡು ಬರ್ತದೆ. ಇದಕ್ಕೆ ನಾವು ಉತ್ಪ್ರೇಕ್ಷೆ, ಅತಿಶಯೋಕ್ತಿ ಅನ್ಬೋದು. ಒಂದು ಎಕ್ಸಾಗ್ರೇಷನ್, ಅತಿಶಯೋಕ್ತಿ, ಹೈಪರ್ಬೋಲೆ, ಉತ್ಪ್ರೇಕ್ಷೆ ಆ್ಯಂಡ್ ಲಾಯಲ್ಟಿ, ಒಂದು ನಿಷ್ಠೆ ಇರ್ತದೆ ಅವನಿಗೆ, ಒಂದು ಸ್ವಾಮಿ ನಿಷ್ಠೆ ಇರ್ತದೆ. ಆದ ಕಾರಣ ತನ್ನ ರಾಜನನ್ನು ಅವನು ಮಾಡಿದ್ದಕ್ಕಿಂತ ಹೆಚ್ಚಿಗೆ ಹೊಗಳಿ ಬರೆದಿರ್ಬೋದು. ಆ್ಯಂಡ್ ಲಾಯಲ್ಟಿ ಒನ್ಸ್ ಮಾಸ್ಟರ್ ಆರ್ ಅಪರೆಂಟ್ ಇನ್ ನೇಟಿವ್ ಲಿಟ್ರೇಚರ್. ಸ್ಥಳೀಯ ಸಾಹಿತ್ಯದಲ್ಲಿ ಈ ರೀತಿ ಇದು ಕಂಡು ಬರ್ತದೆ. ಸಿಮಿಲರ್ಲಿ ಇನ್ ಫಾರಿನ್ ಲಿಟ್ರೇಚರ್, ಫಾರಿನ್ ಲಿಟ್ರೇಚರಲ್ಲಿ ಯಾವ ಥರ ಇದೆ ಅಂದರೆ, ಡ್ಯೂ ಟು ಲ್ಯಾಕ್ ಆಫ್ ಲೋಕಲ್ ನಾಲೆಜ್, ಅವರು ಇಲ್ಲಿಯವರಲ್ಲ, ಬೇರೆ ದೇಶದಿಂದ ಬಂದಿರೋರು ಅಂದಮೇಲೆ ಇಲ್ಲಿಯ ಬಗ್ಗೆ ಅವರಿಗೆ ಕೆಲವೊಂದು ಇಲ್ಲಿಯ ಸ್ಥಳೀಯ ಒಂದು ತಿಳುವಳಿಕೆ ಕೊರತೆ ಇದ್ದೇ ಇರ್ತದೆ. ಆದ್ದರಿಂದ ಮೆನಿ ಮಿಸ್ಗಿವಿಂಗ್ಸ್ ಆರ್ ರೆಕಾರ್ಡೆಡ್. ಆದ ಕಾರಣ ಕೆಲವೊಂದು ಅವರಲ್ಲಿ ನ್ಯೂನತೆಗಳು ಅಥವಾ ತಪ್ಪು ಗ್ರಹಿಕೆಗಳು ಅವರ ಕೃತಿಯಲ್ಲಿ ನಮಗೆ ಕಂಡು ಬರ್ತವೆ. ಅವನ್ನು ನಾವು ಸರಿಪಡಿಸಿಕೊಂಡು ಇತಿಹಾಸವನ್ನು ನೋಡಬೇಕಾಗ್ತದೆ, ಇತಿಹಾಸವನ್ನು ನಾವು ಕಟ್ಟಬೇಕಾಗ್ತದೆ. ದೀಸ್ ಆರ್ ದ ಡ್ರಾಬ್ಯಾಕ್ಸ್. ಇವೊಂದು ಸ್ವಲ್ಪ ಹಿನ್ನಡೆ ಅಂತ ಹೇಳ್ಬೋದು. ಡ್ರಾಬ್ಯಾಕ್ಸ್ ಆಫ್ ರಿಟರ್ನ್ ಲಿಟ್ರರಿ ಸೋರ್ಸಸ್. ಹಿಸ್ಟಾರಿಯನ್ಸ್ ಹ್ಯಾವ್ ದ ಚಾಲೆಂಜ್ ಆಫ್ ರೈಟಿಂಗ್ ಹಿಸ್ಟ್ರಿ ಕೀಪಿಂಗ್ ಇನ್ ಮೈಂಡ್ ಆಲ್ ದೀಸ್ ಲಿಮಿಟೇಷನ್. ಈ ಎಲ್ಲ ಒಂದು ನ್ಯೂನತೆಗಳನ್ನು, ಸವಾಲುಗಳನ್ನು, ಲಿಮಿಟೇಷನ್ಸ್ಗಳನ್ನು ನಾವು ತಲೆಯಲ್ಲಿ ಇಟ್ಟುಕೊಂಡು ಇತಿಹಾಸವನ್ನು ಬರೆಯಬೇಕಾಗ್ತದೆ. ಇನ್ನು ಉಳಿದವುಗಳ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ.